ಏನಾಗಿದೆ, ಕರ್ನಾಟಕದಲ್ಲಿ ಬರ ಬಹಳ ಜಾಸ್ತಿ ಇದೆ. ಆ, ಅಂದ್ರೆ ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಮಳೆ ಆಗಿಲ್ಲ. ಸೊ ಎಲ್ಲಾ ಡ್ಯಾಮ್ಗಳು, ಅದರಲ್ಲೂ ನಮ್ಮ ಕಾವೇರಿ ಬೇಸಿನ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಡ್ಯಾಮ್ಗಳಲ್ಲೂ ಕೂಡ ನೀರು ಬಹಳ ಕಡಿಮೆ ಇದೆ. ಅದು ಡೆಡ್ ಸ್ಟೋರೇಜ್ ಎಲ್ಲ ತೆಗೆದ್ರೆ ನಮ್ಗೆ ನಮ್ಮ ರಾಜ್ಯದವ್ರಿಗೇನೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು CWRC ಏನಿದೆ, ಪ್ರತಿದಿನ 3,500 ಕ್ಯೂಸೆಕ್ಸ್ ಅನ್ನ ಸುಮಾರು 15 ದಿವಸ ಬಿಡಿ ಅಂತ ಹೇಳಿದ್ದಾರೆ. ಅದನ್ನ ಅವರು ಪುನಃ ಪರಿಶೀಲನೆ ಮಾಡಬೇಕು ಅಂತ. ಯಾಕೆಂದ್ರೆ ಮುಂದೆ ಏನಾದ್ರೂ ಮಳೆ ಚೆನ್ನಾಗಿ ಬಂದ್ರೆ ಕೊಡ್ಬೋದು. ಬಟ್ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಕರ್ನಾಟಕ ಕೊಡೋ ಸ್ಥಿತಿನಲ್ಲಿಲ್ಲ. ಇದಕ್ಕೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಮೇಲ್ಮನವಿ ಸಲ್ಲಿಸಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದು ವಸ್ತುಸ್ಥಿತಿ. ಸರ್, ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗೆ ಕಾಂಗ್ರೆಸ್ ಏನಾಗಿದೆ, ಕರ್ನಾಟಕದಲ್ಲಿ ಬರ ಬಹಳ ಜಾಸ್ತಿ ಇದೆ. ಅಂದ್ರೆ ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಮಳೆ ಆಗಿಲ್ಲ. ಸೊ ಎಲ್ಲಾ ಡ್ಯಾಮ್ಗಳು, ಅದರಲ್ಲೂ ನಮ್ಮ ಕಾವೇರಿ ಬೇಸಿನ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಡ್ಯಾಮ್ಗಳಲ್ಲೂ ಕೂಡ ನೀರು ಬಹಳ ಕಡಿಮೆ ಇದೆ. ಅದು ಡೆಡ್ ಸ್ಟೋರೇಜ್ ಎಲ್ಲ ತೆಗೆದ್ರೆ ನಮ್ಗೆ ನಮ್ಮ ರಾಜ್ಯದವ್ರಿಗೇನೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು CWRC ಏನಿದೆ, ಪ್ರತಿದಿನ 3,500 ಕ್ಯೂಸೆಕ್ಸ್ ಅನ್ನ ಸುಮಾರು 15 ದಿವಸ ಬಿಡಿ ಅಂತ ಹೇಳಿದ್ದಾರೆ. ಅದನ್ನ ಅವರು ಪುನಃ ಪರಿಶೀಲನೆ ಮಾಡಬೇಕು ಅಂತ. ಯಾಕೆಂದ್ರೆ ಮುಂದೆ ಏನಾದ್ರೂ ಮಳೆ ಚೆನ್ನಾಗಿ ಬಂದ್ರೆ ಕೊಡ್ಬೋದು. ಬಟ್ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಕರ್ನಾಟಕ ಕೊಡೋ ಸ್ಥಿತಿನಲ್ಲಿಲ್ಲ. ಇದಕ್ಕೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಮೇಲ್ಮನವಿ ಸಲ್ಲಿಸಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದು ವಸ್ತುಸ್ಥಿತಿ. ಸರ್, ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗೆ ಕಾಂಗ್ರೆಸ್